ಬೆಳಗಾವಿ ವಿಭಜನೆ ವರ್ಸಸ್ ಅಖಂಡ ಬೆಳಗಾವಿ. ಕುಂದಾನಗರಿಯಲ್ಲಿ ಶುರು ಮತ್ತೆ ವಿಭಜನೆಯ ಭಜನೆ. ವಿಭಜನೆ ಕೂಗಿನ ಹಿಂದೆ ರಾಜಕೀಯದ ವಾಸನೆ. ಬೆಳಗಾವಿ ವಿಭಜನೆಯ ಲಾಭ ನಷ್ಟದ ಲೆಕ್ಕಾಚಾರ. ಕುಂದಾನಗರಿಗೆ ಕತ್ತರೆ, ಕನ್ನಡಿಗರಿಗೆ ತುಂಬಾ ವರಿ. ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಎಂಬ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಇದು ನಿನ್ನೆ ಮೊನ್ನೆದಲ್ಲ, 3 ದಶಕಗಳ ಹೋರಾಟದ ಕೂಗು ಇದಾಗಿದೆ. ಭೌಗೋಳಿಕವಾಗಿ, ರಾಜಕೀಯವಾಗಿ ರಾಜ್ಯದ ದೊಡ್ಡ ಜಿಲ್ಲೆಯಾಗಿದೆ ಬೆಳಗಾವಿ. ಇನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ವಿಭಜನೆ ಮಾಡುವುದು ಅನಿವಾರ್ಯವಾದರೂ ಚಿಕ್ಕೋಡಿ ಹೊರತುಪಡಿಸಿ ಮತ್ತೊಂದು ಜಿಲ್ಲೆ ರಚಿಸಬೇಕು ಎಂಬ ಕೂಗು ಇದ್ದೇ ಇದೆ. ಹಾಗಾದ್ರೆ ಇನ್ನೊಂದು ಜಿಲ್ಲೆ ರಚಿಸುವುದಾದ್ರೆ ಅದು ಯಾವುದು ಎಂಬುದು ಚರ್ಚೆ ಈಗ ಜೋರಾಗಿ ಕೇಳಿಬರುತ್ತಿದೆ. ಬೆಳಗಾವಿ ವಿಭಜನೆಗೆ ಒಪ್ಪುತ್ತಾರ ಕನ್ನಡದ ಕಲಿಗಳು? ಕುಂದಾನಗರಿ ವಿಭಜನೆ ಆದರೆ ಕನ್ನಡಿಗರಿಗೆ ಕಂಟಕನ? ಗ್ರೀನ್ ಸಿಗ್ನಲ್ ಸಿಕ್ಕರೆ ಹೊಸ ಜಿಲ್ಲೆಗಳು ಯಾವ್ಯಾವು? ವಿಭಜನೆ ಹಿಂದಿನ ರಾಜಕೀಯ ಪಕ್ಕಾ ಪಗಡೆ ಆಟ. ರಾಜ್ಯದಲ್ಲೇ ಭೌಗೋಳಿಕವಾಗಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ. ಈ ಜಿಲ್ಲೆ 50 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ರಾಜ್ಯದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ 2ನೇ ಜಿಲ್ಲೆಯಾಗಿದೆ. ಇದು 18 ವಿಧಾನಸಭೆ, 3 ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯನ್ನು ಹೊಂದಿದೆ. ಬೆಳಗಾವಿ, ಗೋಕಾಕ, ಹುಕ್ಕೇರಿ, ಬೈಲಹೊಂಗಲ, ಸವದತ್ತಿ, ರಾಮದುರ್ಗ, ಅಥಣಿ, ಚಿಕ್ಕೋಡಿ, ರಾಯಬಾಗ, ಕಾನಪುರ, ಕಿತ್ತೂರು, ಕಾಗವಾಡ, ನಿಪ್ಪಾಣಿ, ಯರಗಟ್ಟಿ ಹಾಗೂ ಮೂಡಲ್ಗಿ ಎಂಬ ಕ್ಷೇತ್ರಗಳನ್ನು ಹೊಂದಿದೆ. ಅನುದಾನ ಬಿಡುಗಡೆಯಲ್ಲಿನ ಅನ್ಯಾಯದಿಂದ ಅಭಿವೃದ್ಧಿ ಕುಂಠಿತವಾಗಿದ್ದು ತಮ್ಮ ತಾಲೂಕೆ ಜಿಲ್ಲಾ ಕೇಂದ್ರವಾಗಬೇಕು ಎನ್ನುವ ಪ್ರತಿಷ್ಠೆ ಇದೆ. ಹೋರಾಟಗಾರರು ಮತ್ತು ರಾಜಕಾರಣಿಗಳಲ್ಲಿ ಇದೆ. ಇನ್ನು ಚಿಕ್ಕೋಡಿ ಹೊರತುಪಡಿಸಿ ಬೈಲಹೊಂಗಲ, ಗೋಕಾಕ್ ಹಾಗೂ ಅಥಣಿ ತಾಲೂಕು ಕೇಂದ್ರಗಳ ಪೈಕಿ ಒಂದನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವಂತೆ ಆಯಾ ತಾಲೂಕಿನ ಹೋರಾಟಗಾರರು ಆಗ್ರಹಿಸುತ್ತಲೇ ಬಂದಿದ್ದಾರೆ. ಈ ಹಿಂದೆ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಸರ್ಕಾರಗಳು ಸಾಕಷ್ಟು ಪ್ರಯತ್ನ ಮಾಡಿದ್ದವು. ಆದರೆ ಜಿಲ್ಲಾ ಕೇಂದ್ರಕ್ಕಾಗಿ ಗೋಕಾಕ್, ಚಿಕ್ಕೋಡಿ ನಡುವೆ ಪ್ರಬಲ ಪೈಪೋಟಿ ಇತ್ತು. 1997ರಲ್ಲಿ ಅಂದಿನ ಮುಖ್ಯಮಂತ್ರಿ JH ಪಟೇಲ್ ಜಿಲ್ಲೆ ವಿಭಜನೆಗೆ ಪ್ರಯತ್ನ ಮಾಡಿದ್ದರು. ಆದರೆ ಮಹಾರಾಷ್ಟ್ರ ಬೆಂಬಲಿತ ಸಂಘಟನೆಗಳ ಉಪಟಳ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಮಣಿದ ಸರ್ಕಾರ ಜಿಲ್ಲೆ ವಿಭಜನೆ ವಿಚಾರ ಅಲ್ಲಿಗೆ ಕೈಬಿಡಲಾಗಿತ್ತು. ಗಡಿ ವಿವಾದ ಇತ್ಯರ್ಥವಾಗುವವರೆಗೆ ಜಿಲ್ಲಾ ವಿಭಜನೆ ಬೇಡ ಎಂದು ಎಲ್ಲಾ ನಾಯಕರು ಅಭಿಪ್ರಾಯಪಟ್ಟಿದ್ದರು. ನಂತರ ದಿವಂಗತ ಉಮೇಶ್ ಕತ್ತಿ ಸೇರಿದಂತೆ ಹಲವು ನಾಯಕರು ಜಿಲ್ಲಾ ವಿಭಜನೆ ಕುರಿತು ಮತ್ತೆ ಧ್ವನಿ ಎತ್ತಿದ್ದರು. ಆದರೆ ಈ ವಿಷಯ ಜೇನುಗೂಡಿಗೆ ಕೈ ಹಾಕಿದಂತೆ ಎಂದು ಭಾವಿಸಿದ ಸರ್ಕಾರಗಳು ಈ ಕುರಿತು ದೃಢ ನಿರ್ಧಾರ ಕೈಗೊಳ್ಳಲು ಮುಂದಾಗಲಿಲ್ಲ. ಈಗೇನು ಪ್ರಸ್ತುತವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ರಾಜಕೀಯ ವಿದ್ಯಮಾನಗಳನ್ನು ನೋಡಿದ್ರೆ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಚಿಕ್ಕೋಡಿ ಜಿಲ್ಲೆ ಮಾಡ್ತೀವಂತ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದರು. ಈಗ ಸದ್ಯ ಇರುವಂಥ ಸರ್ಕಾರದ 2 ಜನ ಸಚಿವರೇ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಚಿಕ್ಕೋಡಿಯನ್ನು ಜಿಲ್ಲೆ ಮಾಡ್ತೀವಂತ ಹೇಳ್ತಾ ಇದ್ದಾರೆ. ಇದು ಕೂಡ ಭರವಸೆಯಾಗಿ ಉಳಿಬಾರ್ದು. ಯಾಕಂತಂದ್ರೆ ಬೆಂಗಳೂರು ಮತ್ತು ರಾಮನಗರ ಒಂದು 100 ಕಿಲೋಮೀಟ್ರ್ ಒಳಗಿರ್ತಕ್ಕಂಥ ಜಿಲ್ಲೆಗಳು ಅಂದರೆ ವ್ಯಾಪ್ತಿಯನ್ನು 2-3 ಜಿಲ್ಲೆ ಮಾಡಿದ್ದಾರೆ. ಇಲ್ಲಿ 300 ಕಿಲೋಮೀಟ್ರ್ ಅಂತರದಿಂದ ಬೆಳಗಾವಿಗೆ ಹೋಗಬೇಕಾಗ್ತಿತ್ತು. ಹಾಗಾಗಿ ಇಲ್ಲಿರ್ತಕ್ಕಂಥ 25 ಲಕ್ಷ ಜನರ ಬೇಡಿಕೆಯನ್ನು ಸರ್ಕಾರ ಆಶ್ವಾಸನೆ ಕೊಡಬಾರ್ದು. ಯಾಕಂದರೆ ಚುನಾವಣೆ ಒಳಗೆ ಆಶ್ವಾಸನೆ ಕೊಟ್ಟು ಹೋಗಿದ್ದೀರಿ. ಆ ರೀತಿ ಈ ಭಾಗದ ಜನ ನಿಮ್ಮ ಹೆಚ್ಚಿನ ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಹಿಂದೆನೂ ಕೂಡ ವಿರೋಧ ಮಾಡಿದಂಥ ರಾಜಕೀಯ ಪಕ್ಷದ ಮುಖಂಡರಿಗೆ ಜನ ಪಾಠ ಕಲಿಸಿದ್ದಾರೆ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಟಿದ್ದಾರೆ. ಈಗೇನು ನೀವು ಮಾತು ಭರವಸೆಯನ್ನು ಕೊಟ್ಟಿದ್ದೀರಿ, ಆ ಭರವಸೆಯನ್ನು ಉಳಿಸ್ಕೋಬೇಕಾದ್ರೆ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಚಿಕ್ಕೋಡಿ ಜಿಲ್ಲೆ ಮಾಡಿರಿ, ಇಲ್ಲದ್ರೆ ನಿಮ್ಮನ್ನು ಮಳಿಗೆ ಕಳಿಸುವಂಥ ಕೆಲಸವನ್ನು ಈ ಭಾಗದ ಜನ ಮಾಡ್ತಾರೆ. ಈ ಭಾಗದ ಹೋರಾಟಗಾರರು ಕೂಡ ನಿಮ್ಮ ಮೇಲೆ ಭಾಳ ಸಿಟ್ಟಿದ್ದಾರೆ. ಯಾಕಂತಂದ್ರೆ ನೀವು ಬರೀ ಹೇಳ್ತೀರಿ ಹೋಗ್ತೀರಿ, ಆದರೆ ಇದನ್ನು ಇದೇ ರೀತಿ ರಾಜಕೀಯವಾಗಿ ಬಳಸ್ಕೋಬೇಡ್ರಿ. ಈ ಸಲ ಆದರೂ ಬೆಳಗಾವಿಯನ್ನು ವಿಭಜನೆ ಮಾಡಿ ಚಿಕ್ಕೋಡಿ ಜಿಲ್ಲಾ ಮಾಡ್ರಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಕರ್ನಾಟಕ ರಾಜ್ಯದೊಳಗೆ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆದೊಳಗೆ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಐತಿ. ಆದ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ 10 ಲಕ್ಷ ಇದ್ದದ್ದನ್ನು ಸುಧಾ ಪ್ರತ್ಯೇಕ ಜಿಲ್ಲೆ ಮಾಡಿದರು.
ನಮ್ಮ ಬೆಳಗಾವಿ ಉಪವಿಭಾಗ ಚಿಕ್ಕೋಡಿ ಉಪವಿಭಾಗಕ್ಕೆ ಅನ್ಯಾಯ ಆಕೈತಿ. ಬೆಳಗಾವಿ ವಿಭಜನೆ ಆಗದ ಕಾರಣ ಏರಿಯಾ ಹೆಚ್ಚಿರೋದ್ರಿಂದ, ಜನಸಂಖ್ಯೆ ಹೆಚ್ಚಿರೋದ್ರಿಂದ ಅನುದಾನ ಕಡಿಮೆ ಬರ್ತೈತಿ. ಇದರಿಂದ ಅಭಿವೃದ್ಧಿ ಆಗಾನಿಲ್ಲ. ಕೂಡಲೇ ಏನೈತಿ, ಬೆಳಗಾವಿಯನ್ನು ವಿಭಜನೆ ಮಾಡಿ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡಬೇಕಾದ್ರೆ ನಮ್ಮ 25 ವರ್ಷ ಹೋರಾಟ ಐತಿ. ಈ ಹೋರಾಟವನ್ನು ಸ್ಪಂದಿಸಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಏನೈತಿ ಸ್ಪಂದನೆ ಮಾಡಿದರು. ಅದಕ್ಕೆ ಇವರು ಸ್ಪಂದನೆ ಮಾಡಿದರು. ಎಲ್ಲ 18 ಜನ ಶಾಸಕರು ಕೂಡಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಒತ್ತಡ ಹೋದು ಕೂಡಲೇ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡಬೇಕಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತಾರೆ. 30 ವರ್ಷದ ಹೋರಾಟದ ಫಲವಾಗಿ ಇವತ್ತೇನೋ ಜಿಲ್ಲಾ ಕೇಂದ್ರ ಆಗಕ್ಕೆ ಸನ್ನಿಹಿತ ಆಗೈತಿ. ಜನಪ್ರತಿನಿಧಿಗಳು ಏನು ಇಚ್ಛಾಶಕ್ತಿ ಕೊರತೆಯಿಂದನೇ 30 ವರ್ಷ ಹಿಂದೆ ಬಿತ್ತು. ಈಗ ನೀವೇನ್ರಿ ಜಿಲ್ಲಾ ಘೋಷಣೆ ಮಾಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಹೆಸರು ಇರ್ತೈತಿ ಮತ್ತು ಇಲ್ಲಿರುವಂಥ MLA ಮಂತ್ರಿಗಳ ಹೆಸರು ಇರ್ತೈತಿ. ನಮ್ಮದು ಯಾರ್ದೋ ಹೆಸರು ಇರೋಂಗಿಲ್ಲ. ಅದಕ್ಕೆ ನಿಮ್ಮ ಹೆಸರು ಈ ಸೂರ್ಯಚಂದ್ರ ಇರೋ ತನಕ ಸ್ಥಿರಸ್ಥಾಯಿ ಉಳಿಸ್ಬೇಕು ಅನ್ನೋ ಇಚ್ಛಾ ಇತ್ತಂದ್ರೆ ಜಿಲ್ಲಾ ಮಾಡಿರಿ. ನಾವು ಹೆಂಗೋ ಹೋರಾಟ ಮಾಡಿ ಪಡ್ಕೋತೀವಿ, ಅದು ಪ್ರಶ್ನೆ ಬೇರೆ. ಆದ್ರೆ ನಿಮ್ಮದು ಒಂದು ಪಾಲು ಇರಲಿ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಈಗೆಲ್ಲ ಬೇರೆ ಬೇರೆ ಕಡೆ ಹೇಳ್ತಿರ್ತೀರಿ, ನಾವು ಜಿಲ್ಲಾ ಆಗಬೇಕು, ಮಾಡೋರದು ಮಾಡ್ತೀವಿ ಅಂತ ಹೇಳ್ತೀರಿ. ಇದೇ ಮಾತು ಸೆಷನ್ದಾಗ ಮಾತಾಡಿರ್ತೀನಿ. ನಮ್ಮ ಒತ್ತಾಯ ಸೆಷನ್ದಾಗ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಬರ್ತೈತಿ. ಆದರೆ ನೀವು ಹೊರಗೆ ಮಾತಾಡಿದ್ರಿಂದ ಇಂದು ಸುದ್ದಿ ಆಕೈತಿ, ನಾಳೆ ಏನೋ ಆಕೈತಿ. ಆ ಸುದ್ದಿ ಆಗೋದು ಬೇಡ, ಕೆಲಸ ಆಗೋದು ಬೇಕಾಗೈತಿ. ಸೆಷನ್ದಾಗ ಚರ್ಚೆ ಅಂತೂ ಸಾಕಷ್ಟು ಆಗ್ಯಾವ. ಆದರೆ ಸೆಷನ್ ನಿರ್ಧಾರ ಮಾಡಿರಿ, ಚಿಕ್ಕೋಡಿ ಜಿಲ್ಲಾ ಮಾಡ್ತೀವಿ, ಚಿಕ್ಕೋಡಿ ಜಿಲ್ಲಾ ಆಗಲೇಬೇಕು ಮತ್ತು ಆಗೋ ತನಕ ನಾವು ಬಿಡಂಗಿಲ್ಲ. ಇದು ಶತಸಿದ್ಧ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಮತ್ತೆ ಈ ಕೂಗು ಜೋರಾಗಿಯೇ ಕೇಳಿ ಬರುತ್ತಿದೆ. ಇನ್ನೊಂದೆಡೆ ಆಡಳಿತ ದೃಷ್ಟಿಯಿಂದ ನೋಡುವುದಾದರೆ ಇದರಲ್ಲಿ ರಾಜಕೀಯ ಷಡ್ಯಂತ್ರ ಕೂಡ ಅಡಗಿದೆ ಎನ್ನುತ್ತಾರೆ ಕೆಲವು ಪ್ರಜ್ಞಾವಂತ ಜನರು. ಹೌದು, ಗೋಕಾಕ್ ಕ್ಷೇತ್ರವು ಜಾರಕಿಹೊಳಿ ಸಹೋದರರ ಪ್ರಾಬಲ್ಯ ಹೊಂದಿರುವ ಪ್ರದೇಶ. ಆದರೆ ಇತ್ತೀಚಿನ ದಿನಗಳ ಬೆಳವಣಿಗೆಗಳು ನೋಡುವುದಾದರೆ ಜಾರಕಿಹೊಳಿ ಕುಟುಂಬದವರು ಇಡೀ ಬೆಳಗಾವಿ ಜಿಲ್ಲೆಯ ಎಲ್ಲ ಕಡೆ ಪ್ರಭಾವ ಬೀರುತ್ತಿದ್ದಾರೆ. ಸಾಹುಕಾರ್ ಕುಟುಂಬಕ್ಕೆ ಕೊಕ್ಕೆ ಹಾಕಲೇಬೇಕು ಎಂಬ ಹಠಕ್ಕೆ ಕೆಲವು ನಾಯಕರು ಬಿದ್ದಿದ್ದಾರೆ. ಹೇಗಾದರೂ ಮಾಡಿ ಜಾರಕಿಹೊಳಿ ಕಡಿವಾಣ ಹಾಕಬೇಕಾದರೆ ಜಿಲ್ಲಾ ವಿಭಜನೆ ಆಗಬೇಕು ಎಂಬುದು ಕೆಲವು ಲಿಂಗಾಯತ ನಾಯಕರ ಲೆಕ್ಕಾಚಾರವಾಗಿದೆ. ಜಿಲ್ಲಾ ವಿಭಜನೆ ಆದರೆ ಅಭಿವೃದ್ಧಿ ಜೊತೆಗೆ ತಮ್ಮ ರಾಜಕೀಯ ಪ್ರಾಬಲ್ಯ ಹೊಂದಿರುವ ಪ್ರದೇಶದಲ್ಲೇ ತಮ್ಮದೇ ಅಧಿಕಾರ ಬರುತ್ತದೆ ಎಂಬುದು ಕೆಲವು ನಾಯಕರು ಲೆಕ್ಕಾಚಾರ ಹಾಕುವ ಮೂಲಕ ಧ್ವನಿ ಎತ್ತುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಕರ್ನಾಟಕದಲ್ಲೇ ಮಾಸ್ ಲೀಡರ್. ಬೆಳಗಾವಿ ಎಷ್ಟೇ ಜಿಲ್ಲೆಗಳಾಗಿ ವಿಭಜನೆಯಾದರೂ ಅವರನ್ನು ತಡೆಯಲು ಆಗುವುದಿಲ್ಲ ಎಂದು ಕೆಲವು ಫಾಲೋವರ್ಸ್ ವಾದವಾಗಿದೆ. ಈಗಾಗಲೇ ಈ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿಕೆ ನೀಡಿದ್ದು, ದಸರಾ ನಂತರ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈ ವಿಷಯವನ್ನು ಸಿಎಂ ಮಟ್ಟದಲ್ಲಿ ಚರ್ಚೆ ಮಾಡುತ್ತೇವೆ. ಪಕ್ಷಾತೀತವಾಗಿ ಜಿಲ್ಲೆಯ ಎಲ್ಲಾ ಶಾಸಕರ ನಿಯೋಗದೊಂದಿಗೆ ಕಂದಾಯ ಸಚಿವರಿಗೆ ಪತ್ರ ಕೊಡುತ್ತೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ವಿಷಯದ ಕುರಿತು ದಸರಾ ನಂತರ ಈ ಚರ್ಚೆ ನಡೆಯದೆ ಹೋದರೆ ಬರುವ ಡಿಸೆಂಬರ್ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಈ ಕೂಗು ಜೋರಾದರೂ ಆಶ್ಚರ್ಯ ಪಡುವಂತಿಲ್ಲ. ವಿಭಜನೆಯಿಂದ ಬೆಳಗಾವಿ ಹೆಸರಿಗೆ ಕುಂದು. ಬೆಳಗಾವಿ ಹೆಸರು ಅಳಿಸಿ ಹೋಗಬಾರದು. ಸರ್ಕಾರಕ್ಕೆ ಬೆಳಗಾವಿ ಪ್ರೇಮಿಗಳ ಆಗ್ರಹ. ಯಾವುದೇ ದೃಷ್ಟಿಯಿಂದ ಅಖಂಡ ಬೆಳಗಾವಿ ಜಿಲ್ಲೆ ವಿಭಜನೆಯಾದರೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಬೆಳಗಾವಿ ಹೆಸರು ಅಳಿಸಿ ಹೋಗಬಾರದು. ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಂತೆ ಬೆಳಗಾವಿಯನ್ನು ಉತ್ತರ ಬೆಳಗಾವಿ, ದಕ್ಷಿಣ ಬೆಳಗಾವಿ ಎಂದು ಘೋಷಣೆ ಮಾಡಲು ಸರ್ಕಾರ ಮುಂದಾಗಬೇಕು ಎಂಬುದು ಕೆಲವು ಪ್ರಜ್ಞಾವಂತರ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.